ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮಮ್ಮೀಸ್ ಕಿಚನ್. ಇವತ್ತೊಂದು ಸೂಪರ್ ಸಂಡೇ. ಇವತ್ತು ಏನು ಸ್ಪೆಷಲ್ ಅಂತ ಹೇಳ್ತೀರಾ? ನಮ್ಮ RCBದು ಮ್ಯಾಚ್ ಇವತ್ತು. RCB GT ಫೈನಲ್ ಇವತ್ತು. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಒಳ್ಳೆ ಸೂಪರ್ ಚಿಕನ್ ಪಲ್ಯವನ್ನು ತೊಗೊಂಡು ಬಂದಿದ್ದೀನಿ. ಓಕೆ, ನಾವು ಅದನ್ನು ರೆಡಿ ಮಾಡಿ ನಾವು ಮ್ಯಾಚ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಅದನ್ನು ಸೂಪರಾಗಿ ಒಂದು ರೆಡಿ ಮಾಡಿಸಿ ಕೂಲ್ ಡ್ರಿಂಕ್ ಜೊತೆನೋ ಬಿಯರ್ ಜೊತೆನೋ ನಾವು ಕುತ್ಕೊಂಡು ಸಖತ್ತಾಗಿ ಹೊಡಿಯೋಣ. ಮ್ಯಾಚು ನೋಡೋಣ, RCBಗೆ ಸಪೋರ್ಟ್ ಮಾಡೋಣ. ಈ ಸಲ ಕಪ್ಪು ನಮ್ಮದೇ, ಓಕೆನಾ? ಸೊ ಎಲ್ಲರೂ ವೀಡಿಯೋ ನೋಡಿ. ನಾವು ವೀಡಿಯೋ ಒಳಗಡೆ ಹೋಗ್ತಾ ಇದ್ದೀವಿ. ಮಮ್ಮಿ ಹತ್ರ ಹೇಳ್ಬಿಟ್ಟು ಸೂಪರ್ ಚಿಕನ್ ಪಲಾವ್ ರೆಡಿ ಮಾಡೋಣ. ಓಕೆ ಬಾಯ್ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ RCBಗೆ. ನಾನು ನೋಡಿ ಗೈಸ್ ರೆಡಿ ಆಗಿದ್ದೀನಿ. ನೀವು ಈ ಥರ ರೆಡಿಯಾಗಿ ನಾವು ಸಪೋರ್ಟ್ ಮಾಡೋಣ. ನಮ್ಮ RCB ನಿಮ್ಮ ಹುಡುಗ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮಮ್ಮೀಸ್ ಕಿಚನ್. ಸ್ನೇಹಿತರೆ, ನಾವು ಇವತ್ತು ಭಾನುವಾರ ಒಂದು ಒಳ್ಳೆ ಅಡುಗೆನ ಮಾಡೋಣ ಅಂತ ಇದ್ದೀವಿ, ನಿಮಗೆ ತೋರಿಸೋಣ ಅಂತಿದ್ದೀವಿ. ಏನಂದರೆ ಇವತ್ತು ಚಿಕನ್ ಪಲ್ಯವನ್ನು ಮಾಡ್ತಾಯಿದ್ದೀವಿ. ಅದು ಸಿಂಪಲಾಗಿ ಚಿಕನನ್ನು ಸ್ವಲ್ಪ ಮಸಾಲೆಯಿಂದ ಪಲ್ಯ ಥರ ನಾವು ರುಬ್ಬಿ ಸೂಪರಾಗಿ ಒಂದು ಚಿಕನ್ ಪಲ್ಯವನ್ನು ಮಾಡೋಣ. ಈ ಭಾನುವಾರ ನಿಮಗೆ ಒಂದು ಸ್ಪೆಷಲ್ ಭಾನುವಾರ ಆಗಲಿ. ಪ್ಲಸ್ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ RCB ಮ್ಯಾಚು ಇದೆ. ಈ ಥರ ಇದೆಲ್ಲ ಮಾಡಿ ಐಟಮ್ಸ್ ಎಲ್ಲ ಮಾಡಿ RCB ಮ್ಯಾಚ್ ಸೂಪರಾಗಿ ಎಂಜಾಯ್ ಮಾಡಿ ಸ್ನೇಹಿತರೆ. ಇವತ್ತು ಭಾನುವಾರ ನಾವು ಎಲ್ಲರಿಗೆ RCB ವಿನ್ ಆಗಬೇಕು ಅಂದ್ಬಿಟ್ಟು ನಾವು ದೇವರಿಗೆ ಪ್ರಾರ್ಥನೆ ಮಾಡೋಣ. ಆ ಥರ ಹೇಳಿ ನಾವು ನಮ್ಮ ಅಡುಗೆಯನ್ನು ಶುರು ಮಾಡೋಣ. ಓಕೆ ಸ್ನೇಹಿತರೆ, ಇವತ್ತು ನಾವು ಏನೇನು ಐಟಮ್ಸು ನಾವು ಇಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತೀವಿ. ಹಾಗೆ ಏನು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ. ನಮ್ಮ ಮಮ್ಮನ ಕರೆಯೋಣ. ಆಮೇಲೆ ಕೇಳೋಣ ಏನೇನು ಮಸಾಲೆಗಳು ಮತ್ತು ಪದಾರ್ಥಗಳು ನಾವು ಈ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ. ಮಮ್ಮಿ ಬನ್ನಿ. ಏನು ಮಮ್ಮಿ ಇವತ್ತು RCB ಮ್ಯಾಚ್ ಬೇರೆ, ಇವತ್ತು ಸೂಪರಾಗಿ ಏನೋ ರೆಡಿ ಮಾಡ್ತಾಯಿದ್ದೀರಾ? ಚಿಕನ್ ಪಲ್ಯ ಮಾಡ್ತೀವಿ. ಚಿಕನ್ ಪಲ್ಯ ಸ್ಪೆಷಲಾಗಿ ಮಾಡ್ತಾಯಿದ್ದೀರಾ? ಓಕೆ. ಸೊ ಚಿಕನ್ ಪಲ್ಯಗೆ ಏನೇನು ಐಟಮ್ಸ್ ಬೇಕಾಗತ್ತೆ? ನಮ್ಮ 1/4 kg ಚಿಕನ್ ತಗೊಂಡಿದ್ದೆ. ಓಕೆ, 1/4 kg ಚಿಕನ್ ತೊಗೊಂಡಿದ್ದೀರಾ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ತೊಗೊಂಡಿದ್ದೀರಾ. ಆಮೇಲೆ ಕರಿಬೇವು ತೊಗೊಂಡಿದ್ದೀರಾ. ಆಮೇಲೆ ಚಿಲ್ಲಿ 2. ಓಕೆ, ಮೆಣಸಿನ್ಕಾಯಿ 1-2 ತೊಗೊಂಡಿದ್ದೀರಾ. ಆಮೇಲೆ ಅದು ಕೊತ್ತಂಬರಿ ಒಂದು ಸ್ವಲ್ಪ ತಗೊಂಡಿದ್ದೀರಾ. ಆಮೇಲೆ ಜಾಸ್ತಿ ಬಂದ್ಬಿಟ್ಟು ನೀವು ಚಿಕ್ಕ ಈರುಳ್ಳಿಯನ್ನು ತಗೊಂಡಿದ್ದೀರಾ. ಸೊ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀರಲ್ಲ. ಓಕೆ, ಇಷ್ಟೇ ಇಂಗ್ರೀಡಿಯೆಂಟ್ಸಾ? ಓಕೆ, ಇಷ್ಟೇ ಇಂಗ್ರೀಡಿಯೆಂಟ್ಸಿಂದ ಒಂದು ಸೂಪರ್ ಚಿಕನ್ ಪಲ್ಯವನ್ನು ಮಾಡೋಣ. ನಾವು ಡೈರೆಕ್ಟಾಗಿ ಬಾಣಲಿಕ್ಕನ ಚಿಕನನ್ನು ರುಬ್ಬನ ಸೂಪರಾಗಿ ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಬಾಣಲಿನ ಇಟ್ಟಿದ್ದೀವಿ ನೋಡಿ ಗೈಸ್. ಇವಾಗ ಎಣ್ಣೆ ಹಾಕೋಣ, ಆಯಿಲು. ಸೊ ನಾವು ಸೂಪರ್ ವೆಜಿಟೇಬಲ್ ಆಯಿಲ್ ಮಾತ್ರ ಹಾಕ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ನಾವು ವೆಜಿಟೇಬಲ್ ಆಯಿಲನ್ನು ಹಾಕಿದ್ದೀವಿ. ಸ್ವಲ್ಪ ಚೆನ್ನಾಗಿ ಕಾಯಿಸಿ ನೋಡಿ ಸ್ನೇಹಿತರೆ. ಇವಾಗ ಆಯಿಲು ಚೆನ್ನಾಗಿ ಬಂದಿದೆ ನೋಡಿ, ಫುಲ್ ಚೆನ್ನಾಗಿ ಬಿಸಿಲಾಗಿದೆ. ಇವಾಗ ನಾವು ಐಟಮ್ಸನ್ನು ಹಾಕೋಣ. ಫಸ್ಟು ಈರುಳ್ಳಿ ಹಾಕೋಣ, ಚಿಕ್ಕ ಈರುಳ್ಳಿ. ಇದೇ ಸ್ನೇಹಿತರೆ ಚಿಕನ್ಗೆ ಸಖತ್ತಾಗಿ ಸ್ಮೆಲ್ಲು, ಆಮೇಲೆ ಸಖತ್ತಾಗಿ ಏನು ಹೇಳೋದು, ಫ್ಲೇವರ್ ಕೊಡೋದು. ನಾವು ಮೇನ್ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇದ್ವಿ, ಯಾಕಂದರೆ ಚಿಕನಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದು. ಆಮೇಲೆ 2 ನಮ್ಮ ಮೆಣಸಿನ್ಕಾಯಿ ಹಾಕೋಣ. ಚೆನ್ನಾಗಿ ರುಬ್ಬನ ಹಾಕ್ತಿದ್ರೆ ಚೆನ್ನಾಗಿ ರುಬ್ಬಿ ಸ್ವಲ್ಪ ಬ್ರೌನ್ ಆಗೋದನ್ನ ಬೇಡ. ನಾವು ನೋಡಿ ಸ್ನೇಹಿತರೆ, ಸ್ವಲ್ಪ ರುಬ್ಬಿದ್ದೀವಿ ಚೆನ್ನಾಗಿ ನೋಡಿ, ಲೈಟಾಗಿ ಸ್ವಲ್ಪ ಕ್ಲಿಯರ್ ಕ್ರಿಸ್ಟಲ್ ಥರ ಬಂದ್ಬಿಟ್ಟಿದೆ. ಇವಾಗ ನಾವು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಬಿಡೋಣ. ಯಾಕಂದರೆ ಇದು ಸ್ವಲ್ಪ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಅದು ಚಿಲ್ಲಿ ಫ್ಲೇಕ್ಸು ಇದು ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಅಲ್ಲ, ಅದಕ್ಕೆ ಅದ್ರ ಸ್ಮೆಲ್ಲು ಆಮೇಲೆ ಅದು ಟೇಸ್ಟ್ ಎಲ್ಲ ಬರಬೇಕಂದ್ರೆ ಸ್ವಲ್ಪ ಈ ನಮ್ಮ ಚಿಕ್ಕ ಹಾಕಿದ್ದೀವಲ್ಲ, ಚಿಕ್ಕ
ಈರುಳ್ಳಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ಚೆನ್ನಾಗಿ ಫ್ಲೇವರ್ ಬಿಡಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ರುಬ್ಬಿ ಒಂದು ಸ್ಟೇಜ್ ಬರುವಾಗ ನಾನು ನಿಮ್ಗೆ ಹೇಳ್ತೀನಿ ಅದೇ ನೆಕ್ಸ್ಟ್ ನಾವು ಏನು ಹಾಕ್ತೀವಿ ಅಂತ. ನೋಡಿ ಗೈಸ್ ಹೆಂಗೆ ಬನ್ನಿ ಅಂತ ಚೆನ್ನಾಗಿ ರುಬ್ಬಿದ್ದೀವಿ. ರುಬ್ಬಿಬಿಟ್ಟು ಒಂದು 5 ಮಿನಿಟ್ಸು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಎಲ್ಲ ನಮ್ಮದು ಚಿಕ್ಕ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಎಲ್ಲ ಚೆನ್ನಾಗಿ ರುಬ್ಬಿ ಒಂದುಗೂಡಿಸಿವಿ. ನೆಕ್ಸ್ಟು ನಾವು ಏನು ಮಾಡೋಣ ಅಂದ್ರೆ ನಾವು ಚಿಕನನ್ನು ಹಾಕೋಣ. ಇಂಪಾರ್ಟೆಂಟ್ ಥಿಂಗು, ಚಿಕನ್ ನಾವು ಸ್ವಲ್ಪ ಕ್ಯೂಬ್ಸಾಗಿ ಕಟ್ ಮಾಡಿದ್ದೀನಿ ಸ್ನೇಹಿತರೆ. ಇದು ಪಲ್ಯ ಅಲ್ಲ, ಅದಕ್ಕೆ ಇದು ಸ್ವಲ್ಪ ಕ್ಯೂಬ್ ಕಟ್ ಮಾಡಿದ್ದೀವಿ. ನೋಡಿ ಸ್ನೇಹಿತರೆ, ಚಿಕನನ್ನು ಹಾಕಿ ಸೂಪರಾಗಿದೆ. ಲೈಟಾಗಿ ಸ್ವಲ್ಪ ಇದು ಮಾಡೋಣ ಸ್ನೇಹಿತರೆ, ಲೈಟಾಗಿ ರುಬ್ಬೋಣ. ಓಕೆ, ಇವಾಗ ಏನು ಮಾಡೋಣ ಅಂದರೆ ನಾವು ಇದಕ್ಕೆ ಹಿಂಗಡೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಡೋಣ. ಯಾಕಂದರೆ ನಾವು ವೆಯ್ಟ್ ಮಾಡೋದು ಅವಶ್ಯಕತೆ ಬೇಡ. ಚಿಕನಲ್ಲಿ ನಾವು ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡೋಣ. 1 ಸ್ಪೂನ್ ಸಾಕು ಸ್ನೇಹಿತರೆ. ಇದು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ನಾವು ಚಿಕನ್ ಇದು ಮಾಡ್ತಾಯಿದ್ದೀವಲ್ಲ, ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಚೆನ್ನಾಗಿ ರುಬ್ಬಿಟ್ಟು ನೋಡಿ ಸ್ನೇಹಿತರೆ, ರೆಡ್ ಆಗಿಬಿಟ್ಟಿದೆ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಬಂದಿದೆ. ಇವಾಗ ಏನು ಮಾಡಬೇಕಂದ್ರೆ ಚಿಕನ್ ಬಂದ್ಬಿಟ್ಟು ಚಿಕ್ಕ ಕ್ಯೂಬ್ಸಾಗಿ ನಾವು ಕಟ್ ಮಾಡಿದ್ದೀವಿ, ಯಾಕಂದರೆ ಪಲ್ಯ ಅಂದ್ಬಿಟ್ಟು. ಇವಾಗ ಏನು ಮಾಡಬೇಕಂದ್ರೆ ನಾವು ಆಯಿಲ್ ಹಾಕಿದ್ದೀವಲ್ಲ, ಬೇರೆ ಏನೋ ಚಿಕನ್ನು ಬೇಯಿಸಿಲ್ಲ, ಅದಕ್ಕೆ ಮುಚ್ಚಳದಿಂದ ಮುಚ್ಚಿ ನಾವು ಚೆನ್ನಾಗಿ ನೀರು ಇಲ್ಲ, ಅದಕ್ಕೆ ಚಿಕನನ್ನು ಮುಚ್ಚಿಬಿಟ್ಟು ನಾವು ಚೆನ್ನಾಗಿ ಬೇಯಿಸೋಣ. ಒಂದು 10 ನಿಮಿಷ ಕ್ಲೋಸ್ ಮಾಡಿಡಿ, ಆಮೇಲೆ ನಾವು ವಾಪಸ್ ಬರೋಣ. ನೋಡಿ ಸ್ನೇಹಿತರೆ, ಈ ಸ್ಟೇಜಲ್ಲಿ ನಾವು 1 ಸ್ಪೂನು ಸಾಲ್ಟನ್ನು ಹಾಕಿದ್ದೀವಿ. ನಾವು ಚಿಕನಲ್ಲಿ ಸ್ವಲ್ಪ ಫಸ್ಟೇ ನಾವು ಚಿಕನ್ ವಾಶ್ ಮಾಡಿ ಅರ್ಚನ, ಆಮೇಲೆ ಸ್ವಲ್ಪ ಸಾಲ್ಟು, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಇಟ್ಬಿಟ್ಟು ನಾವು ಮಿಕ್ಸ್ ಮಾಡಿಟ್ಟಿದ್ದೀವಿ ಆಲ್ರೆಡಿ. ಇವಾಗ ಸ್ವಲ್ಪ ಈ ಎಂಡಲ್ಲಿ ಸ್ವಲ್ಪ ನಾವು ಏನು ಮಾಡ್ತೀವಿ ಅಂದರೆ ಬೇಕಾದಷ್ಟು ಉಪ್ಪನ್ನು ಹಾಕಿ ನಾವು ಮುಚ್ಚಳದಿಂದ ಮುಚ್ಚಿ ನಾವು ಬೇಯಿಸೋಕ್ಕೆ ಬಿಡೋಣ. ಸ್ನೇಹಿತರೆ, ನಾವು ಕ್ಲೋಸ್ ಮಾಡಿದ್ದೀವಿ, ತೆಗೆದ್ಬಿಟ್ಟು ನಾವು ವಾಪಸ್ ಬರೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಚೆನ್ನಾಗಿ ಬಂದಿದೆ. ಚಿಕನನ್ನು ಚೆನ್ನಾಗಿ ರುಬ್ಬಿ ನಾವು ಸೂಪರಾಗಿ ಮಾಡಿದ್ದೀವಿ. ಈ ಸ್ಟೇಜಲ್ಲಿ ಸ್ನೇಹಿತರೆ ಸ್ವಲ್ಪ ಒಂದು 1/2 ಸ್ಪೂನು ಸೋಯಾ ಸಾಸು, ಅದು ಅದು ಇಂಪಾರ್ಟೆಂಟ್ ಅಂತ ಅಲ್ಲ, ಆದರೆ ನಮಗೆ ಆ ಟೇಸ್ಟ್ಗೋಸ್ಕರ ನಾವು ಲೈಮು ಕರ್ಡು ಏನು ಯೂಸ್ ಮಾಡ್ತಾಯಿಲ್ಲ. ನಾವು ಜಸ್ಟ್ ಒಂದು ಸೋಯಾ ಸಾಸು 1 ಸ್ಪೂನು ಮಾತ್ರ ಹಾಕ್ಬಿಟ್ಟು ಸ್ವಲ್ಪ ನಮ್ಮದು ಕರಿಬೇವನ್ನು ಹಾಕೋಣ. ಆಮೇಲೆ ನಮ್ಮದು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಒಂದೇ ಒಂದು ರೌಂಡ್ ರುಬ್ಬಿ ಒಂದು 2 ಮಿನಿಟ್ಸ್ ಮುಚ್ಚಳದಿಂದ ಮುಚ್ಚಿ ನಾವು ಸೂಪರಾಗಿ ಚಿಕನ್ ರೆಡಿ ಮಾಡ್ಸೋಣ. ಇದು ಫೈನಲ್ ಸ್ಟೇಜಿಗೆ ಹಾಕ್ರಿ ಸ್ನೇಹಿತರೆ. ನಮ್ಮದು ಸೋಯಾ ಸಾಸು, ಆಮೇಲೆ ನಮ್ಮದು ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಸ್ಟೇಜಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸಾದ್ಮೇಲೆ ಹಾಕಿಬಿಟ್ಟು ನೀವು ಸಕ್ಕತ್ತಾಗಿ ರುಬ್ಬಿಬಿಟ್ಟು ನೀವು ಒಂದು 2 ಮಿನಿಟ್ಸ್ ಮಾತ್ರ ನೀವು ಚೆನ್ನಾಗಿ ಓಪನ್ ಮಾಡಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಡಿ. ಆಮೇಲೆ ಚೆನ್ನಾಗಿ ಒಂದು 5 ಮಿನಿಟ್ಸ್ ಬಿಟ್ಟರೆ ನಿಮ್ಮ ಚಿಕನ್ ಏನು ಹೇಳೋದು ಚಿಕನ್ ಪುಲಾವ್ ರೆಡಿ. ಚಿಕನ್ ಪುಲಾವ್ ಅಲ್ಲ, ಚಿಕನ್ ಪಲ್ಯ ಗುರು, ಚಿಕನ್ ಪಲ್ಯ ರೆಡಿ. ಸೊ ಎಲ್ಲರೂ ನೀವು ಟ್ರೈ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ನನಗೆ ಫೀಡ್ಬ್ಯಾಕ್ ಹೇಳಿ. ಓಕೆ ಗೈಸ್, ನಾನು ನೆಕ್ಸ್ಟ್ ಒಂದು ವೀಡಿಯೋವಾಗಿ ನಾನು ನೆಕ್ಸ್ಟು ವೀಕ್ ಬರ್ತೀನಿ. ಅದಕ್ಕೆ ಮುಂಚೆ ನೀವು ಇದು ಟ್ರೈ ಮಾಡಿ. ಇವತ್ತು RCB ಮ್ಯಾಚ್ ಬೇರೆ ಇದೆ, RCBಗೆ ಸಪೋರ್ಟ್ ಮಾಡಿ. ಈ ಚಿಕನನ್ನು ರೆಡಿ ಮಾಡಿಸಿ ಸೈಡಲ್ಲಿ ಇಟ್ಟು, ಆಮೇಲೆ ಕೂಲ್ ಡ್ರಿಂಕ್ ಜೊತೆನೋ ಯಾವ ಡ್ರಿಂಕ್ಸ್ ಜೊತೆನೋ ನೀವು ಆರಾಮಾಗಿ ತಿನ್ಬೋದು. ಎಂಜಾಯ್ ಮಾಡಿ ಸ್ನೇಹಿತರೆ. JRCB ನಿಮ್ಮ ಹುಡುಗ ಈ ಚಾನಲಿಂದ ಬಿಡ್ತಾ ಇದ್ದೀನಿ. ಬಾಯ್.